ಸುಗುಣಮ್ಮ ಇಲ್ಲಿಗೆ ಬಂದಿರೋದು ಒಳ್ಳೇದೇ ಆಯಿತು. ಈ ವಿಜಿದು ಹೆಂಗೆ ಅಂತಂದರೆ ಈ ಅಮ್ಮಣಿದು ಸ್ವಲ್ಪ ದುಡ್ಡಿರೋದಕ್ಕೇನೆ ಸ್ವಲ್ಪ ಜಂಬ. ಅದಕ್ಕೇನೆ ನೀನೇ ಗ್ರೇಟ್ ಕಣಮ್ಮ ಅಂತ ಸ್ವಲ್ಪ ಉಪ್ಸಿ ದುಡ್ಡೆಲ್ಲ ಕಿತ್ಕೊಂಡು ದುಡ್ಡಿಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಡ್ಬೇಕು. ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗಬೇಕು. ದುಡ್ಡಿದ್ರೆ ಎಲ್ಲ ಅಲ್ಲ, ಸಂಬಂಧ ಮುಖ್ಯ. ಸಂಬಂಧದ ಬೆಲೆ ಏನು, ಮರ್ಯಾದೆ ಏನು ಅಂತೇಳಿ ಗೊತ್ತಾಗಬೇಕು. ನಾನು ಹೇಳ್ತೀನಿ, ಹೇಳಿ ನಾನು ಹೆಂಗೆ ಉಪ್ಸಿ ಎಲ್ಲ ದುಡ್ಡು ಕಿತ್ಕೊಂಡು ನಾನು ಏನಾದರೂ ಒಂದು ಒಳ್ಳೇದು ಮಾಡ್ತೀನಿ. ಅಷ್ಟೇ. ಅದು ದುಡ್ಡು ಇಸ್ಕೊಂಡಿದ್ದು ನಾನಂತೂ ಇಕ್ಕಮಲ್ಲ, ನಾನು ಹೊಲಕ್ಕೆ ಬೋರೂ ಹಾಕ್ಸಲ್ಲ, ಏನಿಲ್ಲ. ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ, ನಾನು ಇಸ್ಕೊಂತೀನಿ. ವಿಜಿ ನೀನೇ ಕಣಮ್ಮ ನಮ್ಮ ಮನೆ ಸೊಸೆ ಅಂತೇಳಿ ಇವಾಗ ಸುಗುಣನಿಗೆ ಬೈಯೋ ಥರ ಮಾಡ್ತೀನಿ ನೋಡು. ಸುಗುಣಂಗೆ ಬೈತೀನಿ. ಸುಗುಣನ ಕರೆದು ಫಸ್ಟ್ ಹೇಳ್ಬಿಡ್ತೀನಿ. ಬಾರಮ್ಮಲ್ಲಿ ಬೈಲಿ ಬಾ. ಮಾಮ ಯಾಕೆ ಹಿಂಗೆ ಸೈಲೆಂಟಾಗಿ ಕರಿತೈತಿ? ಯಾಕೆ ಮಾಮ? ನೋಡು, ನಾನು ಯಾಕೆ ನೀನು ಬೈತಾ ಇದ್ದೀನಿ ಅಂತ ಅರ್ಥ ಮಾಡ್ಕೆ. ಬೇಜಾರಾಗಬೇಡ. ಈ ಮಾಮಿ ಹಿಂಗೆ ಮಾತಾಡುತ್ತೆ ಅನ್ಕೋಬೇಡ. ನಾನು ಸುಮ್ಮನೆ ಬೈತಾ ಇದ್ದೀನಿ. ಅದನ್ನು ಈ ಕಿವಿಗೆ ಹಳ್ಳ ಕೇಳಿದ್ನಿ ಮತ್ತು ಕೇಳಿಸಬೇಡ. ಸುಮ್ಮನೆ ಬೈಯೋ ಥರ ಬೈತಾ ಇದ್ದೀನಿ. ಕೇಳು, ಆಮೇಲೆಲ್ಲ ನಾನು ಡೀಟೇಲ್ಸ್ ಹೇಳ್ತೀನಿ ನಿನಗೆ. ಸರಿ ಆಯ್ತು. ಅಲ್ಲ, ಈ ಮನೆ ಏನು ಧರ್ಮದ ಛತ್ರ ಅಂದ್ಕೊಂಡಿದ್ಯಾನಮ್ಮ? ಯಾರ್ಯಾರನ್ನ ಮೂರನೇವ್ರನ್ನೆಲ್ಲ ನಾನು ಸಂಪಾದಿಸಿರೋ ಮನೆ, ನಮ್ಮ ಮನೆ ಮೂರನೇವ್ರನ್ನ ಯಾರನ್ನ ಕರ್ಕೊಂಡು ಬಂದು ಎಲ್ಲ ಇಟ್ಕೊಂಬಾಕಿದ್ದೇನು ಧರ್ಮದ ಛತ್ರ ಅಂದ್ಕೊಂಡಿದ್ಯಾ ನೀನು? ಇದು ನನ್ನ ಮಗಕ್ಕೆ ಸೇರ್ಬೇಕಾಗಿರೋದು. ಅವತ್ತೇನೋ ಬರ್ಕೊಟ್ಟಿರ್ಬೋದು. ಹ್ಞೂನಪ್ಪ, ನೋಡು ಇಲ್ಲಿ ಬಂದು ಸೇರ್ಕೊಂಡಿರೋದ, ಯಾರನ್ನ ಕರ್ಕೊಂಬಂದು. ಅದು ಮಾವ ನನಗಿಲ್ಲಿ ಅಧಿಕಾರ ಇರೋದಕ್ಕೆ. ಏನಮ್ಮ ಅಧಿಕಾರ? ಅಲ್ಲ ಬೇರೆ ನಿನ್ನೊಬ್ಳನ್ನ ಇರುವಂದ್ವಿ ತಾನೆ, ಅವ್ರನ್ನೆಲ್ಲ ಕರ್ಕೊಂಬಂದಿರೋ ಅಂಥದ್ದೇನಮ್ಮ ನಿನಗೆ? ಯಾಕೆ ಸುಗುಣ ಗಲಾಟೆ? ನೀನು ಮದುವೆ ಆಗಿರೋ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಇಕ್ಕೋಬೇಕಣಪ್ಪ, ನಮ್ಮ ಮನೆಗೆಲ್ಲ ಕರ್ಕೊಂಬರೋದು ನೀನು. ಇವಳು ಮನೆ ಆಗಿರೋದಕ್ಕೆ ಅಣ್ಣ ಬಂದಿರೋದು. ಇವಳು ಮನೆ ಅಂತ, ಇವಳು ಮನೆ ಏನು ಇವಳು ಸಂಪಾದಿಸಿದ್ಲ? ಅಲ್ಲ ಇವ್ನು ನೋಡು ಮಾತಾಡೋದ. ಇಲ್ಲಡಮ್ಮ, ನೀನು ಸುಗುಣ ಹೇಳ್ತೀನಿ, ನಿನಗೆ ಬೇಕಾದ್ರೆ ನಾನು 1 ತಿಂಗಳು 2 ತಿಂಗಳು ಟೈಮ್ ಕೊಡ್ತೀನಿ. ಮನೆ ಖಾಲಿ ಮಾಡ್ಬೇಕು ನೋಡು. ಇಲ್ಲಿ ಏನೋ ಹುಡುಗರು ಮಕ್ಕ ನೋಡ್ಕೊಂಡು ನಾನು ಬಿಡ್ತಾ ಇದ್ದು, ನಾವೇನೋ ತಾಯಿ ಇಲ್ಲದ ಮಕ್ಕಳು ಅಂತ ಹೇಳಿ ಸುಮ್ಮನೆ ಆಗ್ತಾ ಇದ್ದೀನಿ. ನಿನಗೆ 1 ತಿಂಗಳು 2 ತಿಂಗಳು ಟೈಮ್ ಕೊಡ್ತೀನಿ, ಬೇಡ 3 ತಿಂಗಳು ಟೈಮ್ ಕೊಡ್ತೀನಿ. ಮನೆ ಖಾಲಿ ಮಾಡ್ಬೇಕು ನೀನು. ಸರಿ ಆಯ್ತು ಹೇಳು ಮಾಮ. ಸುಮ್ಮನೆ ನೋಡಿರಿ, ಮಾಮ ಸುಮ್ಮನೆ ಬೈತಾ ಇರೋದು ನೋಡಿ. ಅದಕ್ಕೆ ಮತ್ತೆ ಬಿಸಿನೀರಿಗೆ ಬೆಣ್ಣೆ ಕರ್ಗೋದು ಅನ್ನೋದು. ಅಲ್ಲ, ನಮ್ಮ ಮಾಮ ಹೇಳಿದ್ರೆ ಆಯ್ತು ಮಾಮ ಅಂತ ಹೋಗ್ತಾ ಇದ್ದಾಳಲ್ಲ. ಅಲ್ಲ ನೋಡಿ, ನಾವು ಹೇಳಿರಿ ನನ್ನ ಮನೆ ಅಂದ್ಲು, ನೀನು ಜೋರಾಗತ್ತಿಗೆ ಸುಮ್ಕಾದ್ಲು. ಸರಿಯಾಗಿ ಜೋರು ಮಾಡಿ ಕಳ್ಸಪ್ಪ, ಇಲ್ಲಿ ಇರಬಾರ್ದವಳು. ಹೇಳಿದನಲ್ಲ ಸುಮ್ಮನೆ, ಇವಾಗ ಜೋರು ಮಾಡಿದ್ದೀನಿ. ವಿಜಿ ಎಲ್ಲಿ ಗೊತ್ತು? ವಿಜಿ ಅಮ್ಮಣಿ ಹೇಳಿದ್ದೀನಿ ಕಣಮ್ಮ, ಅವ್ರು ಖಾಲಿ ಮಾಡ್ತಾರೆ, ನೀವು ಸುಮ್ಮನೆ ಇದ್ಬಿಡಿ. ಇಲ್ಲಿ ನೋಡ್ರಿ, ಒಂದಿಷ್ಟು ದುಡ್ಡು ಬೇಕಾಯ್ತು ಕಣಮ್ಮ. ತಂತಿ ಬೇಲಿ ಎಲ್ಲ ಮಾಡಿಸ್ಬಿಡೋಣ ಅಂತ ಇದಕ್ಕೆ ಹೊಲಕ್ಕೆ. ಮಾಡಿಸ್ನವ, ಎಷ್ಟಾದ್ರೂ ಪರವಾಗಿಲ್ಲ. ಮಾಡ್ಸಂದ್ರೆ ನಡೆಯಲ್ಲ ಕಣಮ್ಮ, ಬೇಕು ಒಂದು ಸ್ವಲ್ಪ. ಅದು ಮಣ್ಣೆಲ್ಲ ಹೊಡಿಸ್ಬೇಕು ಹೊಲಕ್ಕೆ, ಅದಕ್ಕೆ ಅತ್ಲಾಗೆ ಕೊಡ್ತಿದ್ದೇನೋ ಅಂತ ಹೇಳಿ. ಒಂದಿಷ್ಟು ಇವಾಗ ಹೆಂಗಲ್ಲ ಅಂದರು ಅದಕ್ಕೂ ಇದಕ್ಕೂ ಅಂತ ಹೇಳಿ ಹೇಳಮ್ಮ. ನಾನು ಒಂದಿಟ್ಟು ಸಾಲ ಬೇರೆ ಮಾಡ್ಕೊಂಡಿದ್ದೆ ಕಣಮ್ಮ. ಸಾಲ ಬೇರೆ ಐತೆ. ಸಾಲ ಯಾವ ಮಾಡ್ಕೊಂಡಿದ್ದಪ್ಪ? ಸಾಲ ಯಾಕೆ ಮಾಡಿದ್ದೆ? ಇವಳಿಗೆ ಗೊತ್ತಾಗಲ್ಲ ಕಣಪ್ಪ, ಇವಳಿಗೆ ಇವಳಿದ್ದು ಬೇಡ ಇವಳು. ನಾನು ಹೆಂಗತ್ತೆ ಎಲ್ಲ ಏನೋ ಒಂದು ಮಾಡೋಣ ಒಳ್ಳೇದು ಅಂತ ನಾನಿದ್ದೀನಿ, ಇದಕ್ಕೆ ಗೊತ್ತಾಗಲ್ಲ. ದುಡ್ಡೈತೆ ಅಂತ ಆಂಬವ, ದುಡ್ಡೈತೆ ಅಂತ ಹೇಳಿ ನನಗೆಲ್ಲ ಚೆನ್ನಾಗಾಗ್ತಾರೆ ಅಂತ ಅನ್ಕೊಂಡೈತಿ ಹುಡುಗಿ. ಹುಡುಗಿಗೆ ಬುದ್ಧಿ ಕಲಿಸ್ಬೇಕು, ದುಡ್ಡಿಂದನೇ ಎಲ್ಲ ಅಲ್ಲ ಅಂತ ಕಲಿಸ್ಬೇಕು. ನಾನು ಅವತ್ತು ಯಾಕೆ ಸಾಲ ಮಾಡ್ಕೊಂಡಿದ್ದೆ ಬಿಡು, ಅದು ಹೇಳ್ಬಾರ್ದು. ಒಂದು 5-6 ಲಕ್ಷ ಸಾಲ ಐತೆ ಕಣಮ್ಮ. ಇವತ್ತು ಏನು ಮಾಡ್ತೀವಿ ಗೊತ್ತಿಲ್ಲ ವಿಜಯ್, ನೀನೇ ಸ್ವಲ್ಪ ನನಗೆ ಸಾಲ ತೀರಿಸ್ಕೊಡ್ಬೇಕು. ಆಯ್ತು ಮಾಮ, ತೀರಿಸ್ತೀನಿ ಬಿಡು. 5-6 ಲಕ್ಷ ತಾನೇ, ತೀರಿಸ್ತೀನಿ ಬಿಡು, ಅದೇನು ದೊಡ್ಡದಲ್ಲ, ಕೊಡ್ತೀನಿ. ದುಡ್ಡಿನ ಗಿಡ ಇಟ್ಕೊಂಡು ನೀನು ಏನು ಯೋಚನೆ ಮಾಡೋ ಅಂಥದ್ದು ಏನಿಲ್ಲ ಕಣಪ್ಪ. ದುಡ್ಡಿನ ಗಿಡ ಐತೆ, ನೀನು ತಲೆ ಕೆಡಿಸ್ಕೊಬೇಡ. ಬೇಕಂತ ಬಿಡಿಸ್ಕೊಂಡು ಹೋಗ್ತಾ ಇರು ದುಡ್ಡಿನ ಗಿಡದಲ್ಲಿ. ಮಸ್ತಾಗಿ ದುಡ್ಡು ಬಿಡ್ತಾ ಇರುತ್ತೆ ವಿಜಿ ಹತ್ರ. ಅದಕ್ಕೆ ಮತ್ತೆ ನಮ್ಗೆ ಇವಾಗ ಯಾರು ಬೇಕಾಗಿಲ್ಲ, ವಿಜಿ ಇದ್ದರೆ ಸಾಕು ನಮ್ಮ ಮನೆಗೆ. ಇವಾಗ ನಮ್ಮ ಮನೆ ಸೊಸೆ ವಿಜಿನೇ, ನಮ್ಮ ಮನೆ ಯಜಮಾನಿ ನಮ್ಮ ವಿಜಮ್ಮನೇ. ಇವಾಗ ಬೇರೆ ಯಾರು ಅಲ್ಲ, ನನ್ನ ಸೊಸೆ ಇವಾಗ ವಿಜಿನೇ. ಮತ್ತೆ ಇವಾಗ ಯೋಟ್ ಇಷ್ಟಪಡೋದು ಈ ಸುಗುಣನಿಗೆ ನಮ್ಮ ಅಯ್ಯಪ್ಪ. ಇವಾಗ ಅವಳಾಗಿ ಅವಳು ಕಳ್ಕೊಂಡ್ಲು. ಅಲ್ಲ, ನಾನು ನಮ್ಮ ಅಯ್ಯಪ್ಪ ಹೋಗಿ ಹೇಳಿದ್ವಿ ಮದುವೆ ಆಗ್ಬಿಡ ಕಣೆ, ಹಂಗೆ ಇರೆ ಅಂತ. ಆಗಿದ್ರೆ ಒಂದು ಬೆಲೆ ಇರೋದ. ಇವತ್ತು ಅವನು ಯಾವನ್ನಾಗಿ ಕರ್ಕೊಂಬಂದು ಇಲ್ಲಿ ಇಕ್ಕೊಂಡವಳೆ ಅಂದರೆ ಎಂಥರ್ಗೂ ಬೇಜಾರಾಗಲ್ವಿ. ನಮ್ಮ ಅಯ್ಯಪ್ಪ ಅದಕ್ಕೆ ಮತ್ತೆ ಬೇಜಾರಾಗಿರೋದು. ತಗಿ ಹೆಸ್ರು ಎತ್ತಬೇಡ ನೀಗ, ಆ ಸುಗುಣ ನಮ್ಮನ್ನ ಹೆಸ್ರು ಎತ್ತಬೇಡ. ನೀನು ಏನೋ ನಾನು ಮಾಡಿರೋ ಇದಕ್ಕೆ ಏನು ಹೇಳೋಣ ಅಂಬದು ಗೊತ್ತಾಗಲ್ಲ. ನಾವು ಚೆನ್ನಾಗಿ ನೋಡ್ಕೊಂಡ್ವಿ, ಚೆನ್ನಾಗಿ ಇರ್ಬೋದಾಗಿತ್ತು. ಆದರೆ ಇದು ಕೇಳಲೇ ಇಲ್ಲಿ ಸುಗುಣಮ್ಮ. ಸರಿ ಆಯ್ತು ಹೇಳಪ್ಪ, ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ, ನಮ್ಮ ವಿಜಯ್ ಇದ್ದಾಳೆ. ಸರಿ ಆಯ್ತು ಹೇಳು. ಹಾಗೇನೆ ಬೋರಿಂಗ್ ಗಾಡಿಗಳಿಗೆ ಹೇಳಿದ್ದೀನಿ ಕಣಮ್ಮ, ಬರ್ತವೆ. ಹಾಕ್ಸೋದು ನೋಡಿ ಎಲ್ಲ ಒಂದು 5-6 ಮಾಡ್ಸಿದ್ದೀನಿ, ನೋಡೋಣ ಯೋಸ್ರ ನೀರು ಬಿಡ್ತಾವಂತ. ಯೋಸನ ಮಾಮ. ಏನು ತಲೆ ಕೆಡಿಸ್ಕೊಬೇಡ, ದುಡ್ಡಿನ ಮಾತ್ರ ನೀನು ಚಿಂತೆ ಮಾಡಬೇಡ, ದುಡ್ಡು ನಾನು ಕೊಡ್ತಿರ್ತೀನಿ. ಸರಿಯಮ್ಮ ಆಯಿತು. ನೋಡಿ, ನಿಮ್ಮ ಮಾಮ ಬೈದಿದ್ಕೆ ಸುಮ್ಕಾಗ್ಬಿಟ್ಲು, ಒಂದು ಮಾತಾಡಲಿಲ್ಲ ಅವಳು. ಅದಕ್ಕೆ ಕಣತೆ ಹೇಳೋದು ಬಿಸಿನೀರಿಗೆ ಬೆಣ್ಣೆ ಕರ್ಗೋದು ಅಂತ ಹೇಳಿ.
ಅಪ್ಪಯ್ಯಗೂ ಸಿಟ್ಟು ಅಲ್ಲೇ ನಮ್ಮ ಇವಾಗ ಹಿಂಗೆ ಮಾಡಿದ್ರೆ ಅಪ್ಪಯ್ಯಗೂ ಸಿಟ್ಟು ಬರುತ್ತೆ. ಎಲ್ಲರಿಗೂ ಸಿಟ್ಟು ಯಾರೋ ಮೂರನೇ ಬಂದವ್ರಂದ್ರೆ ಈಗ ನೀನಂದ್ರೆ ಏನೊಂದ್ಸಲ ಮಗ ಅಂಬದು ಇದ್ದೇ ಇರುತ್ತೆ ಪಾಪ ಮನಸ್ನಾಗೆ. ಯಾರೋ ಅವ್ರು ಮೂರನೇ ಯಾರೋ ಬಂದವ್ರಂದ್ರೆ ಎಂತರ್ಗೂ ಬಟ್ಟೂರಿ ಬರುತ್ತೆ. ಸುಮ್ಕಿರಿ ನಿಮ್ಮ ಅಪ್ಪಗೆ ಗೊತ್ತಾಯ್ತಲ್ಲ, ಇನ್ನು ನೀವು ಜಾಸ್ತಿ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅಪ್ಪಗೆ ಹೇಳಿದ್ರಲ್ಲ ಮುಗೀತಲ್ಲಿಗೆ. ಸರಿ ಆಯ್ತು ಕಣಮ್ಮ, ನಾವಿನ್ನೇನು ಮಾತಾಡಕ್ಕೆ ಹೋಗಲ್ಲ. ಅಪ್ಪಗೆ ಹೇಳಿದಿವಲ್ಲ, ಅಪ್ಪ ಹೇಳೈತಲ್ಲ, ಅಪ್ಪ ಬೈತಲ್ಲ, ಅಪ್ಪನ ಮುಂದೆ ನಾವೇನು ಅಲ್ಲ ಬಿಡು. ಮಾವ ಹೇಳ್ತಲ್ಲ ಅಷ್ಟೇ ಸಾಕಣತ್ತೆ. ಬಿಡು, ತಲೆ ಕೆಡಿಸ್ಕೊಬೇಡ. ಅತ್ತೆ ಸ್ವಲ್ಪ ನನಗೆ ಅನ್ನ ಮಾಡ್ಕೊಡತ್ತೆ. ಅನ್ನ ಬಿಡ, ಮುದ್ದೆ ಮಾಡಿಕೊಡು. ಮುದ್ದೆನೂ ಸ್ವಲ್ಪ ಕೂಸಂಬ್ರ ಮಾಡ್ತೀಯಾ? ಕೂಸಂಬ್ರ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಕೂಸಂಬ್ರ ಮಾಡಿಕೊಡು. ಮಾಡ್ಕೊಡ್ತೀನಿ ಹೇಳಮ್ಮ, ಮಾಡ್ತೀನಿ ಕೂಕ ಉಣ್ಮೆಂಟ್. ಇನ್ನು 3 ತಿಂಗಳಿಗೆ ಸುಗುಣ ಮನೆ ಖಾಲಿ ಮಾಡಬೇಕು. ಹೆಂಗೆ ಬಿಸಿನೀರಿಗೆ ಬೆಣ್ಣೆ ಕರ್ಗೋದಲ್ಲ. ವಿಜಿ, ಬಿಸಿನೀರಿಗೆ ಬೆಣ್ಣೆ ಕರ್ಬೋದು. ಇವಾಗ ನೋಡು, ನಮ್ಮ ಅಪ್ಪ ಹೇಳೋದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಾದ್ಲು. ಹೋಗ್ತಾಳೆ, ಸುಮ್ಮನಿರು. ನನ್ನ 3 ತಿಂಗಳೊಳಗೆ ನೋಡ್ಕೊಂಡು ಹೋಗ್ತಾಳೆ. ನೋಡು, ನಮ್ಮ ಅಪ್ಪ ಸಿಟ್ಟಾಗೈತಲ್ಲ, ನಾಳೆ ನಾಡಿದೆ ಖಾಲಿ ಮಾಡ್ತಾಳೆ ಮನೆ. ನೋಡ್ತಿರು. ನೋಡೋಣ ನಾನು ಖಾಲಿ ಮಾಡ್ತೀನಿ, ನೀನು ಖಾಲಿ ಮಾಡ್ಯಾರಂತೆ. ನಮ್ಮ ಮಾಮ ಏನು ಪ್ಲಾನ್ ಮಾಡೈತೆ, ನಮ್ಮ ಮಾಮಂದು ಎಂಥ ಮನಸ್ಸು ಅಂತ ನನಗೆ ಗೊತ್ತು. ಅದಕ್ಕೆ ನಮ್ಮ ಮಾಮ ಮುಂಚೆಗೆ ಹೇಳ್ತು. ನಮ್ಮ ಮಾಮ ಹಿಂಗೆ ಹೇಳಿದ ಮೇಲೆ ನಾನು ಇನ್ಯಾಕೆ ಮಾತಾಡಬೇಕು. ನಮ್ಮ ಮಾಮ ಅಷ್ಟು ಹೇಳ್ತಂದ್ಮೇಲೆ ನಾನು ವಿರೋಧ ಮಾತಾಡಿದ್ರೆ ಸರಿ ಆಗ್ತಿರ್ಲಿಲ್ಲ. ಎದ್ರುಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ ಇವರು. ನಮ್ಮ ಮಾವ ಯಾಕೆ ಹೇಳ್ತು ಏನು ಅಂತ ಏನೂ ಗೊತ್ತಿಲ್ಲ. ಏನೋ ಅನ್ಕೊಂಡವ್ರು ಅನ್ಕೊಂಬ್ಲಿ. ಹೊಡಿ ಕಯ್ಯ ಹೊಡಿ ಒಂದು ಕೈ. ಲಡ್ಡು ಬಂದು ಬೈಕ್ ಬಿತ್ತಾ? ನಮ್ಮ ಮಾಮ ಏನೋ ಪ್ಲಾನ್ ಮಾಡೈತೆ. ಇವೇನೋ ಅನ್ಕೊಂಡವೆ. ನಮ್ಮ ಮಾಮ ಇನ್ನೇನು ನಂಬಿಟ್ಟೈತೆ ಅಂತ ಅನ್ಕೊಂಡವಳು. ನಮ್ಮ ಮಾಮ ಇಂಥ ನಾಯಿಗಳನ್ನೆಲ್ಲ ನಂಬುತ್ತಾ ನಮ್ಮ ಮಾವ? ಇಷ್ಟು ದಿವಸ ಸುಗುಣಂಗೆ ಒಳ್ಳೆ ಕಾಲ ಇತ್ತು, ಇನ್ಮೇಲೆ ವಿಜಿ ನಮ್ಗೆ ಒಳ್ಳೆ ಕಾಲ. ಸುಗುಣನ್ಗೆ ಇವಾಗ ಕೆಟ್ಟ ಟೈಮ್ ಸ್ಟಾರ್ಟ್ ಆಗ್ತಾೈತೆ. ನಮ್ಗೆ ಇವಾಗ ಏನಿದ್ರು ಎಲ್ಲ ಒಳ್ಳೇದಾಗ್ತಾೈತೆ. ನಮ್ಮ ಅತ್ತೆನೂ ನಮ್ಮ ಕಡೆನೇ, ನಮ್ಮ ಮಾವನೂ ನಮ್ಮ ಕಡೆನೇ, ಎಲ್ಲ ನಮ್ಮ ಕಡೆನೇ ಇರೋದು. ಇವಾಗ ಸುಗುಣನ ಗತಿ ಅದೋ ಗತಿ. ಇನ್ಮೇಲಿಂದ ಸುಗುಣನಿಗೆ ಭಿಕ್ಷಾ ಪಾತ್ರೆ ಬರುತ್ತೆ. ಆದಿಲ್ ಬೀದಿಲೆಲ್ಲ ಭಿಕ್ಷಾ ಪಾತ್ರೆ ಇಟ್ಕೊಂಡು ಅಮ್ಮ ತಾಯಿ ಅಂತ ಓಡಾಡಬೇಕು. ನಾನು ನೀನು ನೋಡಬೇಕು, ನಾವು ನಗಬೇಕು. ಅವತ್ತೊಂದು ದಿವಸ ನಮ್ಮಪ್ಪ ನಮ್ಮ ಅಮ್ಮನ ಜೊತೆ ಸೇರಿಕೊಂಡು, ಎಲ್ಲರ ಜೊತೆ ಸೇರಿಕೊಂಡು ನಿನಗೆ ಅವಳು ಟಾರ್ಚರ್ ಮಾಡಿದ್ಲು. ನಿನಗೆ ಆರೋಗ್ಯ ಇರಲಿಲ್ಲ, ಇವಾಗ ನನಗೂ ಆರೋಗ್ಯ ಐತೆ. ನಮ್ಮಪ್ಪ ನಮ್ಮಮ್ಮ ನಮ್ಮ ಕಡೆ ಇದ್ದಾರೆ, ಎಲ್ಲ ನಮಗೆ ಲಕ್. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ಈ ಜೀವ ಒಂದಾಗಲಿಂತು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು. ನಮಗೆ ಈಗ ಒಳ್ಳೆ ಕಾಲ ಬರ್ತಾ ಇದೆ. ನಮ್ಮ ಮಾಮ ಹೇಳೈತೆ, ಯಾಕೆ ನಮ್ಮ ಮಾಮನ ಮಾತು ಮೀರಬಾರ್ದು. ಹೇಳೈತೆ ಅಂದಮೇಲೆ ನಾನು ಇವಾಗ ಅದು ಮಾತು ತೆಗ್ದಾಕಿದ್ರೆ ಸರಿಯಾಗಲ್ಲ. ಇವತ್ತು ನಮ್ಮ ಮಾಮ ನೀನು ಸುಮ್ಮನಿರಮ್ಮ ಅಂತ ಹೇಳೈತೆ ಇವತ್ತು ಅಂತಂದರೆ ನಾನು ಅರ್ಥ ಮಾಡ್ಕೋಬೇಕು. ನಾನೇನು ಬೈದ್ರು ನೀನು ಸುಮ್ಕಿರ ಅಂತ ಹೇಳೈತೆ. ನಮ್ಮ ಮಾವನ ನಂಬ್ತೀನಿ ನಾನು, ನಮ್ಮ ಅತ್ತೆ ನಂಬೋದಿಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಮಾವನ ನಂಬ್ತೀನಿ. ನಮ್ಮ ಮಾವ ಇಷ್ಟಂತ ಹೇಳವ್ರೆ, ನೋಡೋಣ. 3 ತಿಂಗಳು ಅಂದರೆ 3 ದಿವಸ, 3 ತಿಂಗಳು ಅಂದರೆ 3 ದಿವಸ. ಈ ಸುಗ್ಗಿ ತಂದವಳಾರಮ್ಮ, ನಮ್ಮಮ್ಮ ಈ ಭೂಮಿ ತಾಯಮ್ಮ. ಈ ಓಕುಳಿ ತಂದವಳಾರಮ್ಮ, ನಮ್ಮಮ್ಮ ಈ ಮನೆಗೆ ಅದೃಷ್ಟ ತಂದವಳಾರಮ್ಮ, ವಿಜಯಮ್ಮ. ಈ ಮನೆಗೆ ಒಳ್ಳೇದು ಮಾಡ್ತಿರೋದು ಯಾರಮ್ಮ ಈ ವಿಜಯಮ್ಮ. ಈ ಮನೆಗೆ ಅದೃಷ್ಟ ತಂದವರಾರಮ್ಮ, ಈ ಮನೆಗೆ ಅದೃಷ್ಟ ತಂದವರಾರಮ್ಮ. ಯಾರು ಈ ಮನೆಗೆ ಅದೃಷ್ಟ ತಂದಿರೋದು? ಯಾರ ಹತ್ರ ದುಡ್ಡಿನ ಗಿಡ ಐತೆ? ಯಾರಿಗೆ ನಮ್ಮ ಮಾವ ನಮ್ಮ ಅತ್ತಿಗೆಲ್ಲ ದುಡ್ಡು ಕೊಡ್ತಿರೋ ದುಡ್ಡಿನ ಗಿಡ ಯಾವುದು ಅಂತ ಹೇಳಿ ನೋಡ್ತಾ ಇರ್ರಿ. ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.